ಕನ್ನಡದ ಗರ್ವ ದಕ್ಷಿಣ ಪತೇಶ್ವರ ಪರಮೇಶ್ವರ ಪುಲಿಕೇಶಿಯವರ ಕಥೆಗೆ ಸ್ವಾಗತ. ಇಂದು ನಾವು ತಿಳಿಯೋಣ ಇಮ್ಮಡಿ ಪುಲಿಕೇಶಿಯವರ ಮಹಾನ್ ಇತಿಹಾಸವನ್ನು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತಾಡೋಣ ಕನ್ನಡ ನಾಡಿನ ಅತ್ಯಂತ ಪ್ರಖ್ಯಾತ ಚಕ್ರವರ್ತಿ, ಕನ್ನಡದ ಕುಲತಿಲಕ ಇಮ್ಮಡಿ ಪುಲಿಕೇಶಿಯವರ ಬಗ್ಗೆ. ಚಾಲುಕ್ಯ ವಂಶದ ಈ ಮಹಾನು ರಾಜನು ಧೈರ್ಯದ ಪ್ರತೀಕ, ವಿದ್ವಾಂಸ, ಕಲಾ ವಾಸ್ತುಶಿಲ್ಪದ ಪೋಷಕ ಮತ್ತು ಅಪಾರ ಯುದ್ಧ ವೀರನಾಗಿದ್ದರೂ ಅವರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ಅನೇಕ ಆಕ್ರಮಣಗಳನ್ನು ತಡೆದು ಕನ್ನಡ ಸಂಸ್ಕೃತಿ, ಭಾಷೆ ಮತ್ತು ನೆಲವನ್ನು ರಕ್ಷಿಸಿದರು. ಅವರು ದಕ್ಷಿಣ ಪತೇಶ್ವರ, ಪರಮೇಶ್ವರ ಎಂಬ ಗೌರವ ಸ್ಥಾನಗಳನ್ನು ಪಡೆದರು. ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಇತಿಹಾಸದಲ್ಲಿ ಅಮರನಾದ ಹೆಸರು. ಇಮ್ಮಡಿ ಪುಲಿಕೇಶಿಯವರು ಕ್ರಿಸ್ತಶಕ 610ರಿಂದ 642ರವರೆಗೆ ಆಳಿದರು. ಅವರ ತಂದೆ ಕೀರ್ತಿವರ್ಮನ್ ಪ್ರಥಮ, ತಾಯಿ ಜ್ಯೇಷ್ಠದೇವಿ. ಚಾಲುಕ್ಯ ವಂಶದ ಈ ರಾಜಕುಮಾರನು ಚಿಕ್ಕ ವಯಸ್ಸಿನಲ್ಲೇ ಯುದ್ಧಕಲೆ, ವಿದ್ಯೆ ಮತ್ತು ಆಡಳಿತದಲ್ಲಿ ಪರಿಣಿತನಾದರೂ ಅವರ ಪರಮ ಭಗವತ ಶ್ರೀ ಪೃಥ್ವಿವಲ್ಲಭ ಎಂಬ ಬಿರುದುಗಳನ್ನು ಪಡೆದರು. ಅವರ ಆಳ್ವಿಕೆಯಲ್ಲಿ ಚಾಳುಕ್ಯ ಸಾಮ್ರಾಜ್ಯದ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿತ್ತು. ತಂದೆ ಕೀರ್ತಿವರ್ಮನ ನಿಧನದ ನಂತರ ಅವರ ಚಿಕ್ಕಪ್ಪ ಮಂಗಳೇಶನು ಸಿಂಹಾಸನವನ್ನು ಅಪಹರಿಸಿದನು. ಆದರೆ ಧೈರ್ಯಶಾಲಿ ಪುಲಿಕೇಶಿಯವರು ಯುದ್ಧ ಮಾಡಿ ಹೆಲ್ವೆಟ್ಟು ಸಿಂಬಿಯಲ್ಲಿ ಮಂಗಳೇಶನನ್ನು ಸೋಲಿಸಿ ಸಿಂಹಾಸನವನ್ನು ಹಿಂಪಡೆದರು. ಕ್ರಿಸ್ತಶಕ ಸುಮಾರು 609ರಿಂದ 610. ಅಣ್ಣ ತಮ್ಮಂದಿರಾದ ವಿಷ್ಣುವರ್ಧನ ಮುಂತಾದವರ ಸಹಕಾರ ಪಡೆದರು. ಆಂತರಿಕ ದಂಗೆಗಳನ್ನು ದಮನ ಮಾಡಿ ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಿದರು. ದಕ್ಷಿಣಕ್ಕೆ ವಿಸ್ತರಣೆ. ಕದಂಬರು, ಹಲುಪರು ಮುಂತಾದವರನ್ನು ಸೋಲಿಸಿ ಮದುವೆಯ ಮೂಲಕ ಮೈತ್ರಿ ಮಾಡಿಕೊಂಡರು. ಅತಿ ಮಹತ್ವದ ಯುದ್ಧ. ಉತ್ತರದ ಚಕ್ರವರ್ತಿ ಹರ್ಷವರ್ಧನ ಸೈನ್ಯವನ್ನು ನರ್ಮದಾ ನದಿ ದಡದಲ್ಲಿ ತಡೆದರು. ಕ್ರಿಸ್ತಶಕ 618-619ರಲ್ಲಿ ಹರ್ಷನ ಆನೆ ಸೈನ್ಯದ ಬಹುಭಾಗ ನಾಶವಾಯಿತು. ಅವನು ಹಿಂದಕ್ಕೆ ಸರಿದನು. ಈ ಜಯದಿಂದ ಪುಲಿಕೇಶಿಯವರು ಪರಮೇಶ್ವರ ಬಿರುದು ಪಡೆದರು. ದಕ್ಷಿಣ ಭಾರತದ ಸ್ವತಂತ್ರ ಗುರುತುಗಳನ್ನು ಉಳಿಸಿಕೊಂಡರು. ಇದು ಭಾರತದ ಇತಿಹಾಸದಲ್ಲಿ ಅಪೂರ್ವ ಘಟನೆ. ಪಲ್ಲವರ ರಾಜ ಮಹೇಂದ್ರವರ್ಮನ್ ಪ್ರಥಮನೊಂದಿಗೆ ಹಲವು ಯುದ್ಧಗಳು ಪುಲಿಕೇಶಿ ಗೆದ್ದಿದ್ದರು. ವಿದೇಶಿ ಸಂಬಂಧಗಳು. ಪರ್ಷಿಯಾದ ರಾಜ ಖುಸ್ರೋ ದೂತರನ್ನು ಕಳಿಸಿದರು. ಚೀನಾದ ಯಾಂತ್ರಿಕ ಯುಹೆನ್ ತಾಂಗ್ಸ್ ಅವರು ಆಳ್ವಿಕೆಯನ್ನು ಹೊಗಳಿದ್ದಾರೆ. ಅವರ ರಾಜ್ಯವು ಮಹಾರಾಷ್ಟ್ರದಂತೆ ಪ್ರಸಿದ್ಧವಾಯಿತು. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳು, ಗ್ರಾಮಗಳಾಗಿ ವಿಂಗಡಿಸಿ ಸುಸಂಘಟಿತ ಆಡಳಿತ ನಡೆಸಿದರು. ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆಯಲ್ಲಿ ಅದ್ಭುತ ಗುಹೆ ದೇವಾಲಯಗಳು ಮತ್ತು ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನಗಳು ನಿರ್ಮಾಣವಾದವು. ಕನ್ನಡ ಭಾಷೆಯಲ್ಲಿ ಶಾಸನಗಳು. ಅವು ಐಹೊಳೆ ಶಾಸನ, ರವಿಕೀರ್ತಿ ರಚಿತ. ಪುತ್ರರು ಆದಿತ್ಯವರ್ಮ, ಚಂದ್ರಾದಿತ್ಯ, ವಿಕ್ರಮಾದಿತ್ಯ ಪ್ರಥಮ ಮುಂತಾದವರು. ಕೊನೆಯ ದಿನಗಳಲ್ಲಿ ಪಲ್ಲವರ ನರಸಿಂಹನ ಪ್ರಥಮನ ಆಕ್ರಮಣ, ಬಾದಾಮಿಯ ಸೋಲು. ಅವರ ತಂದೆ ಕೀರ್ತಿವರ್ಮನ್ ಪ್ರಥಮ, ತಾಯಿ ಜ್ಯೇಷ್ಠದೇವಿ. ಚಾಲುಕ್ಯ ವಂಶದ ಈ ರಾಜಕುಮಾರನು ಚಿಕ್ಕ ವಯಸ್ಸಿನಲ್ಲೇ ಬಾದಾಮಿಯನ್ನು ಮರಳಿ ಪಡೆದನು. ಇಮ್ಮಡಿ ಪುಲಿಕೇಶಿ ಕನ್ನಡದ ಶೌರ್ಯ, ಸಂಸ್ಕೃತಿ ಮತ್ತು ಸ್ವಾಭಿಮಾನದ ಸಂಕೇತ. ಅವರಂತಹ ರಾಜರು ನಮ್ಮ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುತ್ತಾರೆ.